ಆತ್ಮ ಮನುಷ್ಯನ ದೇಹದ ಯಾವ ಭಾಗದಿಂದ ಹೊರಗೆ ಹೋಗುತ್ತೆ? ಗರುಡನ ಪ್ರಶ್ನೆಗೆ ವಿಷ್ಣುವಿನ ಉತ್ತರ. ಮರಣದ ನಂತರ ಆತ್ಮ ಮತ್ತೊಂದು ದೇಹವನ್ನು ಪಡೆದುಕೊಳ್ಳುವ ಮೂಲಕ ಹೊಸ ಜೀವವನ್ನು ಹೊಂದುತ್ತದೆ ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಆದರೆ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಆತ್ಮ ಎಷ್ಟು ಹರಸಾಹಸ ಪಡುತ್ತದೆ ಎಂಬುದು ಗೊತ್ತೇ? ಆತ್ಮ ಹೇಗೆ ಮತ್ತು ಏಕೆ ದೆವ್ವ ಭೂತವಾಗಿ ಅಲೆದಾಡುತ್ತೆ? ಆತ್ಮ ದೇಹದಿಂದ ಹೊರಬಂದ ನಂತರ ಏನೆಲ್ಲ ಆಗುತ್ತೆ? ಪ್ರತಿಯೊಂದು ಜೀವಿಯು ಈ ಭೂಮಿಯಲ್ಲಿ ಜನಿಸಿದ ನಂತರ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜನನ ಮತ್ತು ಮರಣ ಚಕ್ರವೆಂಬುದು ತಿರುಗುತ್ತಲೇ ಇರುತ್ತದೆ. ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆತನ ಆತ್ಮವು ಇನ್ನೊಂದು ದೇಹವನ್ನು ಸೇರುವ ಮೂಲಕ ಹೊಸ ಜೀವವನ್ನು ಪಡೆದುಕೊಳ್ಳುತ್ತದೆ. ಓರ್ವ ವ್ಯಕ್ತಿಯು ಮರಣ ಹೊಂದಿದಾಗ ಆತನ ಆತ್ಮವು ತಕ್ಷಣವೇ ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆಯೇ? ಆತ್ಮವು ಪ್ರೇತವಾಗುವುದು ಹೇಗೆ? ಒಂದು ದಿನ ವಿಷ್ಣುವಿನ ವಾಹನವಾದ ಗರುಡನ ಮನಸ್ಸಿನಲ್ಲಿ ಇಂತಹ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡವು. ಸಾವಿನ ನಂತರ ಆತ್ಮವು ದೇಹದಿಂದ ಹೇಗೆ ಹೊರಗೆ ಬರುತ್ತದೆ ಎಂದು ಅವನು ಹಿಂಜರಿಯುತ್ತಾ ವಿಷ್ಣುದೇವನನ್ನು ಕೇಳಿದನು. ಇದಕ್ಕೆ ವಿಷ್ಣು ನೀಡಿದ ಉತ್ತರ ಹೇಗಿದೆ? ಗರುಡ ದೇವನ ಪ್ರಶ್ನೆಗಳಿಗೆ ವಿಷ್ಣುದೇವ ಮುಗುಳ್ನಕ್ಕು ಆತನ ಪ್ರಶ್ನೆಗಳಿಗೆ ಈ ರೀತಿಯಾಗಿ ಉತ್ತರಿಸಿದನು. ಸಾವಿನ ನಂತರ ಆತ್ಮವು ದೇಹದಿಂದ ಅನೇಕ ಮಾರ್ಗಗಳ ಮೂಲಕ ಹೊರಬರುತ್ತದೆ. ಇದು ಕಣ್ಣು, ಮೂಗು ಅಥವಾ ಚರ್ಮದ ಮೇಲೆ ಇರುವ ರಂಧ್ರಗಳ ಮೂಲಕ ಹೊರಬರುತ್ತದೆ. ಬುದ್ಧಿವಂತರ ಆತ್ಮವು ಮೆದುಳಿನ ಮೇಲಿನ ಭಾಗದಿಂದ ಹೊರಬರುತ್ತದೆ. ಅದೇ ಸಮಯದಲ್ಲಿ ಪಾಪಿಯ ಆತ್ಮವು ಅವನ ಗುದದ್ವಾರದ ಮೂಲಕ ಹೊರಬರುತ್ತದೆ. ಇವೆಲ್ಲವೂ ಆತ್ಮವು ದೇಹದಿಂದ ಹೊರಬರುವ ಮಾರ್ಗಗಳಾಗಿವೆ. ಕುಟುಂಬದಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ 10 ದಿನಗಳ ಕಾಲ ಸೂಕ್ತವಾದ ವೈದಿಕ ವಿಧಿವಿಧಾನಗಳನ್ನು, ಸಂಸ್ಕಾರ, ಆಚರಣೆಗಳನ್ನು ಮಾಡಲಾಗುತ್ತದೆ. ಈ ವೈದಿಕ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಸತ್ತ ವ್ಯಕ್ತಿಯ ಆತ್ಮಕ್ಕೆ 10ನೇ ದಿನದಂದು ಹೆಬ್ಬೆರಳಿನ ಗಾತ್ರದಷ್ಟು ಅಲ್ಪಾಯುಷ್ಯ ಪ್ರಾಪ್ತವಾಗುತ್ತದೆ. ಈ ಅಲ್ಪಾಯುಷ್ಯ ಆತ್ಮವು 10 ದಿನದಂದು ಯಮಲೋಕದತ್ತ ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತದೆ. ಸಂಚಾರ ಆರಂಭಿಸಿದ 3 ದಿನಗಳ ನಂತರ ಅಂದರೆ 13ನೇ ದಿನದಂದು ಆತ್ಮವು ಯಮಲೋಕವನ್ನು ತಲುಪುತ್ತದೆ. ಮನೆಯಲ್ಲಿ ಆತ್ಮವು 3 ದಿನಗಳ ಕಾಲ ಬೆಂಕಿಯಲ್ಲಿ ಮತ್ತು 3 ದಿನಗಳ ಕಾಲ ನೀರಿನಲ್ಲಿ ಇರುತ್ತದೆ. ಆತ್ಮಗಳು ಹೇಗೆ ದೆವ್ವ ಭೂತಗಳಾಗುತ್ತವೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ನೋಡುವುದಾದರೆ, ಆತ್ಮವು ಮರಳಿ ಮಾನವ ದೇಹವನ್ನು ಪಡೆದುಕೊಂಡಾಗ ಆ ಆತ್ಮದ ಕಾರ್ಯಗಳಿಗೆ ಅನುಗುಣವಾಗಿ ಅದನ್ನು ಒಂದಿಷ್ಟು ಸಮಯ ಭೂಮಿಯ ಮೇಲೆ ಇರುವಂತೆ ಮಾಡಲಾಗುತ್ತದೆ. ಯಮರಾಜನು ಒಬ್ಬ ವ್ಯಕ್ತಿಯ ಎಲ್ಲ ಕಾರ್ಯಗಳನ್ನು ಪರಿಶೀಲಿಸಿದಾಗ ಮತ್ತು ವ್ಯಕ್ತಿಯು ನಿರೀಕ್ಷಿತ ಸಮಯಕ್ಕಿಂತ ಮುಂಚಿತವಾಗಿ ಮರಣ ಹೊಂದಿದಾಗ ಆ ವ್ಯಕ್ತಿಯು ಉಳಿದ ಸಮಯವನ್ನು ಪ್ರೇತ ಸ್ಥಿತಿಯಲ್ಲಿ ಕಳೆಯಬೇಕಾಗುತ್ತದೆ. ಉದಾಹರಣೆಯೊಂದಿಗೆ ಹೇಳುವುದಾದರೆ, ಒಬ್ಬ ವ್ಯಕ್ತಿಯ ಆಯಸ್ಸು 50 ವರ್ಷ ಎಂದಾದರೆ ಆ ವ್ಯಕ್ತಿ ಆ ವಯಸ್ಸು ಮುಗಿಯುವುದಕ್ಕಿಂತ ಮುನ್ನವೇ ಮರಣ ಹೊಂದಿದರೆ, ಅಂದರೆ ಒಂದು 40 ಅಥವಾ 45 ವರ್ಷ ಕಳೆಯುವಾಗ ಆತ್ಮಹತ್ಯೆಯ ಮೂಲಕ ಅಥವಾ ಇನ್ಯಾವುದೋ ಕಾರಣದಿಂದ ಮರಣ ಹೊಂದಿದರೆ, ಆ ಆತ್ಮವು ಉಳಿದಷ್ಟು ವರ್ಷಗಳನ್ನು ಅಂದರೆ ಉಳಿದ 10 ಅಥವಾ 5 ವರ್ಷವನ್ನು ಪ್ರೇತಾತ್ಮವಾಗಿ ಭೂಮಿಯ ಮೇಲೆ ಕಳೆಯಬೇಕಾಗುತ್ತದೆ. ಈಗ ಪ್ರೇತಾತ್ಮವಾದಾಗ ಆತ್ಮಗಳು ಹೇಗಿರುತ್ತವೆ ಎನ್ನುವುದನ್ನು ನೋಡೋಣ. ಆತ್ಮವು ಪ್ರೇತ ರೂಪದಲ್ಲಿ ಜೀವಿಸುವಾಗ ಮನುಷ್ಯನ ಎಲ್ಲ ಆಸೆಗಳು ಅದು ಮಾನವ ದೇಹದಲ್ಲಿದ್ದಾಗ ಇದ್ದಂತೆಯೇ ಇರುತ್ತವೆ. ಪ್ರೇತ ರೂಪದಲ್ಲಿ ಆತ್ಮವು ಮನುಷ್ಯನ ರೂಪದಲ್ಲಿದ್ದಾಗ ಏನನ್ನು ಮಾಡಲು ಬಯಸುತ್ತಿತ್ತೋ ಅದನ್ನೇ ಮಾಡಲು ಬಯಸುತ್ತದೆ. ಆದರೆ ಭೌತಿಕ ದೇಹವನ್ನು ಹೊಂದಿಲ್ಲದ ಕಾರಣ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಪ್ರೇತ ಜೀವನದಲ್ಲಿ ಅವನು ಮನುಷ್ಯನಾಗಿ ಭೂಮಿಯ ಮೇಲೆ ಬದುಕಬೇಕಾದಷ್ಟು ಕಾಲ ಕೊನೆಗೊಂಡಾಗ ಆ ಆತ್ಮವು ಹೊಸ ದೇಹವನ್ನು ಪಡೆಯುತ್ತದೆ. ಹೆಚ್ಚು ಪಾಪಗಳನ್ನು ಮಾಡುವವರು ದೀರ್ಘಕಾಲದವರೆಗೆ ಪ್ರೇತರೂಪದಲ್ಲಿರುತ್ತಾರೆ. ಅಲ್ಲಿ ಅವರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಹಾಗಾದರೆ ಒಳ್ಳೆಯ ವ್ಯಕ್ತಿಯ ಆತ್ಮ ಮರಣಾನಂತರ ಏನಾಗುತ್ತದೆ? ಒಳ್ಳೆಯ ವ್ಯಕ್ತಿಯು ಸಾವಿನ ನಂತರ ಯಾವುದೇ ರೀತಿಯ ಹಿಂಸೆಯನ್ನು ಅನುಭವಿಸಬೇಕಾಗಿಲ್ಲ. ಇಂತಹ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಲು ಯಮರಾಜನ ದೂತರು ಬರುವುದಿಲ್ಲ. ಬದಲಾಗಿ ದೇವದೂತರು ಬರುತ್ತಾರೆ. ದೇವರ ದೂತರು ಆ ಆತ್ಮವನ್ನು ಕರೆದುಕೊಂಡು ಹೋಗಲು ಮನೆಯ ಹೊರಗೆ ಕಾಯುತ್ತಾರೆ ಮತ್ತು
ಅದನ್ನು ಬಹಳ ಗೌರವದಿಂದ ದೇವರ ನಿವಾಸಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಅವನು ಜನನ ಮತ್ತು ಮರಣ ಬಂಧನದಿಂದ ಮುಕ್ತವಾದ ಅಲೌಕಿಕ ಜೀವನವನ್ನು ನಡೆಸುತ್ತಾರೆ. ಆತ್ಮವು ಯಮಲೋಕವನ್ನು ತಲುಪಿದ ನಂತರ ಚಿತ್ರಗುಪ್ತನು ಯಮರಾಜನಿಗೆ ಆ ಆತ್ಮ ಬದುಕಿದ್ದಾಗ ಭೂಮಿಯಲ್ಲಿ ಯಾವೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದೆ, ಯಾವೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದೆ ಎಂಬುದರ ಲೆಕ್ಕಾಚಾರವನ್ನು ಪ್ರಸ್ತುತಪಡಿಸುತ್ತದೆ. ಅದರ ಆಧಾರದ ಮೇಲೆ ಯಮರಾಜನು ಆತ್ಮಕ್ಕೆ ಸ್ವರ್ಗ ಅಥವಾ ನರಕವನ್ನು ನಿರ್ಧರಿಸುತ್ತಾನೆ. ಆತ್ಮವು ತನ್ನ ಕರ್ಮಗಳ ಪ್ರಕಾರ ಸ್ವರ್ಗ ಅಥವಾ ನರಕದಲ್ಲಿ ವಾಸಿಸುತ್ತದೆ. ಬಳಿಕ ಹೊಸ ದೇಹವನ್ನು ಪಡೆದುಕೊಂಡು ಭೂಮಿಗೆ ಮರಳಿ ಬರುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.